ಮಾಡಿದ್ದಾರೆ ಅದಕ್ಕೆ? ಇದನ್ನು ಯಾರು ಲಾಕ್ ಮಾಡ್ತಾರೆ ಅದಕ್ಕೆ? ನಾನಂತೂ ಲಾಕ್ ಮಾಡಿಲ್ಲ. ಚೈತ್ರ ಲಾಕ್ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಮಾಡಿರ್ಬೋದು? ಒಳಗಡೆ ಬೇರೆ ಏನೋ ಶಬ್ದ ಆಗ್ತಿದೆ. ಯಾಕೋ ತುಂಬಾ ಭಯ ಆಗ್ತಿದೆ ವೇದ. ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ. ಚೈತ್ರ ಕಣ್ಬಿಡು ಚೈತ್ರ. ಚೈತ್ರ ಚೈತ್ರ ಇಲ್ಲಿ ನೋಡು. ಚೈತ್ರ ಚೈತ್ರ ಇಲ್ಲಿ ನೋಡು. ಮಮ್ಮಿ ಬಂದಿದ್ದೀನಿ, ಕಣ್ಬಿಡು ಚೈತ್ರ. ಚೈತ್ರ ಚೈತ್ರ ಕಣ್ಬಿಡು ಚೈತ್ರ. ನಿಂಗೇನಾಗಿಲ್ಲ ಅಲ್ವಾ? ಯಾರು ಈ ಥರ ಮಾಡಿದ್ದು ನಿನಗೆ? ಚೈತ್ರ ಹೇಳು ಚೈತ್ರ ಪುಟ್ಟ, ಇನ್ಮೇಲೆ ಸುಮ್ಮನಿರ್ಬೇಡ. ಯಾರು ಹೀಗೆ ಮಾಡಿದ್ರು ಅಂತ ಹೇಳು. ಈಗ ಮಾತಾಡೋ ಸ್ಥಿತಿಲಿಲ್ಲ ವೇದ. ಭವಾನಿ ಅಕ್ಕ ರೂಮ್ ಎಲ್ಲ ಹುಡುಕಾಡ್ದೆ ಅಂತ ಹೇಳಿದ್ರಲ್ವಾ? ವೇದ, ನೀನು ಚೈತ್ರನ ಕರ್ಕೊಂಡು ಕೆಳಗಡೆ ಹೋಗು, ನಾನು ಅಶೋಕ್ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ ಅದಕ್ಕೆ. ಅಳ್ಬೇಡ ಚೈತು, ಅಳ್ಬೇಡ ಅಳ್ಬೇಡ ಸುಮ್ಮನೆ. ಏನಮ್ಮ ಇದು? ಒಳಗೆ ಇದ್ದು ಯಾಕಿಲ್ಲ ಅಂತ ಹೇಳಿದ್ರಿ? ಅದು ಏನಮ್ಮ ಅದು? ಅದೇನು ಅಂತ ಕ್ಲಿಯರ್ ಆಗಿ ಹೇಳು. ಅದು ಚೈತ್ರನ ಕಟ್ಟಾಕಿ ಯಾರೋ ವಾರ್ಡ್ರೋಬಲ್ಲಿ ಹಾಕಿದ್ರು. ಕಟ್ಟಾಕಿದ್ರಾ? ಓ ಮೈ ಗಾಡ್. ಮಾವ, ಮೊದಲು ಇಲ್ಲಿಂದ ಹೊರಟೋಗೋಣ. ಇಲ್ಲೇ ಇದ್ರೆ ಇನ್ನೂ ಏನೇನಾಗುತ್ತೋ. ಈಗೆಲ್ಲರೂ ಮುಂದೆ ಹೋಗಿ ಚೈತ್ರ ರೂಮ್ಗೆ ಹೋಗಿದ್ವಿ. ಅಲ್ಲಿ ಸೌಂಡ್ ಬರ್ತಾಯಿತ್ತು, ಭಯ ಆಯಿತು, ಓಡ್ ಬಂದೆ ಅಂತ ಹೇಳೋಣ. ಆಗೆಲ್ಲರೂ ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆಗ ಚೈತ್ರ ಡೆಡ್ ಬಾಡಿ ಸಿಗುತ್ತೆ. ಚಿಕ್ಕಪ್ಪ ರೀ, ಚೈತ್ರ. ಏನು ಟೆನ್ಷನ್ ಆಗೋದು ಬೇಡ, ಚೈತ್ರ ಸಿಕ್ಕಿದಾಳ. ಅಯ್ಯೋ, ಉಸಿರುಗಟ್ಟಿ ಸಾಯ್ತಾಳೆ ಅಂತ ಅನ್ಕೊಂಡ್ರೆ ಬದುಕು ಬಂದ್ಬಿಟ್ಟಿದೆ. ಗಟ್ಟಿ ಜೀವ. ಚೈತ್ರ ಚೈತ್ರ ಎಲ್ಲ ಹೊತ್ತೋಗಿದೆ? ನಿನ್ನ ಮನೆಯೆಲ್ಲ ಹುಡ್ಕಾಡ್ವಿ ಗೊತ್ತಾ? ನೀನು ಕಾಣ್ದೆ ಎಲ್ಲರೂ ಎಷ್ಟು ಟೆನ್ಷನ್ ಆಗಿದ್ರೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು ಅಂತ ನನಗೆ ಗೊತ್ತು.
ಆ ಆಟ ಇವತ್ತಿಗೆ ಕೊನೆ ಆಗುತ್ತೆ. ಅಶೋಕ್ 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 ಮಾವ 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 ಮತ್ತೇನಮ್ಮ ಆಯ್ತು? ಅಶೋಕ್ ಕಾಣಿಸ್ತಾ ಇಲ್ಲ ಮಾವ. ಗಾಡ್, ಯಾಕೆ ಎಲ್ಲರೂ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಶೋಕ್ ಕಾರಲ್ಲೇ ಇದ್ದಾನೆ. ಕಾರಲ್ಲಿದ್ದಾರ? ಯಾರು ಕರ್ಕೊಂಡು ಬಂದಿದ್ದು? ಗೊತ್ತಿಲ್ಲ, ನಾನು ಕಾರ್ ಹತ್ರ ಹೋದಾಗ ಅಲ್ಲೇ ಕೂತಿದ್ದ. ಅಲ್ಲ, ಯಾರು ಕರ್ಕೊಂಡು ಬರ್ದೆ ಅಶೋಕ್ ಒಬ್ಬನೇ ಹೇಗೆ ಹೋಗಿ ಕಾರಲ್ಲಿ ಕುತ್ಕೊಂಡ? ಅದೇ ಆಶ್ಚರ್ಯ. ಅಣ್ಣ ಯಾರ ಸಪೋರ್ಟು ಇಲ್ಲದೆ ಅವನೇ ಬಂದ. ಆಯ್ತಾಯ್ತು, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಎಲ್ಲರೂ ಹೊರಟಿದ್ದೀವಲ್ವಾ, ಬನ್ನಿ ಮೊದಲೇ ನಿಂತು ಹೊರಡೋಣ. ಪಾಪ ಇನ್ನೂ ಅಮ್ಮ ಬಂದಿಲ್ಲ. ನೀವು ಹೋಗೋದು ಬೇಡ, ಬ್ಯಾಗ್ಗಿಂತ ನೀವು ತುಂಬ ಇಂಪಾರ್ಟೆಂಟು. ಬ್ಯಾಗ್ ಹೋದ್ರೂ ಚಿಂತೆ ಇಲ್ಲ, ನೀವು ಬನ್ನಿ. ಎಲ್ರೂ ಬಂದ್ರು, ಮಾತಂಗಿ ಒಬ್ಳು ಬಂದಿಲ್ಲ. ಹೌದಲ್ವಾ? ಮಾತಂಗಿಲ್ಲ ಹೋದ್ಲು. ಆ ದೆವ್ವ ಅವಳನ್ನ ನುಂಗಾಕಿರ್ಬೋದು. ರೀ, ಮತ್ತೆ ಮಾತಂಗಿ ಅಣ್ಣ ಇಲ್ಲೇ ಇದ್ದೀನಿ. ಬನ್ನಿ ಎಲ್ಲರೂ ಹೊರಡೋಣ. ಅಮ್ಮೋರೆ, ಚಿರು, ನಿನ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ, ನೋಡು ಎಷ್ಟು ಚೆನ್ನಾಗಿದೆ. ನನಗೆ ನಿನ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ.
ಇಲ್ಲಿಂದ 270 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ, ಪೆರನಗುಡ್ಡ. ಚಿರು ವಾಪಸ್ ಬಂದಿದ್ದಾನೆ. ನಾನು ಇಲ್ಲ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ನಿನ್ ಜೊತೆನೇ ಇರ್ತೀನಿ. ನನ್ನ ದೂರ ಆಗಲ್ಲ. ಕಾಲ ಎಲ್ಲನೂ ಮರೆಸತ್ತೆ. ಈ ಕ್ಷಣ ಈ ದಿನ ನಿಮ್ದಲ್ಲ ಅನ್ಕೊಂಬಿಡಿ, ಎಲ್ಲ ದೇವ್ರ ಮೇಲೆ ಹಾಕಿ. ಇಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಮತ್ತೆ ನೀನು ಹೊಟ್ಟೆಲಿ ಹುಟ್ಟು ಬರಬೇಕು ಮಮ್ಮಿ. ನಾನು ಒಬ್ಬನ್ನ ಬಿಟ್ಟು ಹೋಗ್ಬೇಡ ಮಮ್ಮಿ. ಅಮ್ಮೋರೆ, ಅಮ್ಮೋರೆ, ಮತ್ತಂಗಿ ಆರ್ತಿಗೇನಾಯ್ತು? ಯಾಕೆ ಅವಳು ಒಳಗೋದ್ಲು? ಏನಿಲ್ಲ ಭವಾನಿ ಅಕ್ಕ, ಆರತಿ ಅಮ್ಮನವ್ರಿಗೆ ಈ ಮನೆ ತುಂಬ ನೆನಪುಗಳನ್ನು ಕೊಟ್ಟಿದೆ. ಅದಕ್ಕೆ ಮನೆ ಬಿಟ್ಟು ಬರೋಕ್ಕೆ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ. ನೀವೆಲ್ಲ ಇಲ್ಲೇ ಇರಿ, ನಾ ಹೋಗಿ ಕರ್ಕೊಂಬರ್ತೀನಿ. ಚಿರು, 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 ಮಮ್ಮಿ, ಚಿರು ಎಲ್ಲಿದ್ಯೋ? ನಾ ಇಲ್ಲೇ ಇದ್ದೀನಿ ಮಮ್ಮಿ, ಈ ಮನೆಯಲ್ಲೇ ಇದ್ದೀನಿ. ಚಿರು, ನಾನು ನಿನ್ನೊಬ್ಬನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ಕಣೋ. ನೀನು ಒಬ್ಬನೇ ಹೇಗೂ ಇರ್ತೀಯ ಚಿರು. ಈ ಅಮ್ಮ ಬಿಟ್ರೆ ಬೇರೆ ಯಾವ ಭಾವನೆಗಳ ಪರಿಚಯನೂ ನಿನ್ಗಿಲ್ಲ ಅಂತ ನನಗೆ ಗೊತ್ತು ಕಣೋ. ಪ್ರತಿ ಕ್ಷಣ ಪ್ರತಿದಿನ ಮಮ್ಮಿ ನೀನ್ ಬೇಕು, ಮಮ್ಮಿ ನೀನ್ ಬೇಕು ಅಂತ ಹೇಳ್ತಿದ್ದೆ. ಈಗ ಅದೇ ಮಮ್ಮಿ ಇಷ್ಟು ದೊಡ್ಡ ಮನೇಲಿ ನಿನ್ನ ಒಬ್ಬನ್ನೇ ಬಿಟ್ಟು ಹೋಗ್ತಿದ್ದಾಳೆ. ಪ್ಲೀಸ್ ಚಿರು, ಒಂದೇ ಒಂದ್ಸರಿ ಮಮ್ಮಿ ನೀನು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ಅಂತ ಹೇಳೋ. ನನ್ನ ಕಣ್ಮುಂದೆ ಬಾರೋ ಚಿರು, ಬಾರೋ. ಮಮ್ಮಿ, ಚಿರು, ಚಿರು, ಪ್ಲೀಸ್ ನನ್ನ ಕಣ್ಮುಂದೆ ಬಾರೋ. ನಾನು ನಿನ್ನನ್ನು ಒಬ್ಬನೇ ಬಿಟ್ಟು ಹೋಗ್ತಿದ್ದೀನಿ ಅಂತ ನನ್ನ ಮೇಲೆ ಕೋಪನ ಚಿರು? ನಾನು ನಿನ್ನ ನೋಡ್ಬೇಕು ಕಣೋ. ಪ್ಲೀಸ್ ನನ್ನ ಕಣ್ಮುಂದೆ ಬಾರೋ ಚಿರು, ಚಿರು. ಐ ಮಿಸ್ ಯು ಮಮ್ಮಿ. ಐ ಮಿಸ್ ಯು ಟು ಕಂದ. ನಾನು ಒಬ್ಬನ್ನ ಬಿಟ್ಟು ಹೋಗ್ಬೇಡ ಮಮ್ಮಿ, ನನಗೆ ತುಂಬಾ ಭಯ ಆಗುತ್ತೆ. ನನಗೆ ನೀವು ಬೇಕು.
ನಾನು ಅವನ ಹತ್ರ ಮಾತಾಡಿದೆ ಮಾತಂಗಿ. ಅವನು ಏನು ಹೇಳ್ದ ಗೊತ್ತಾ? ಅವನು ನನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾನಂತೆ. ಅವನಿಗೆ ಇಲ್ಲಿ ಒಬ್ಬನೇ ಇರೋದಕ್ಕೆ ಭಯ ಆಗುತ್ತಂತೆ ಮಾತಂಗಿ. ನಾನು ಏನು ಮಾಡಲಿ? ನನಗೆಲ್ಲ ಅರ್ಥ ಆಗತ್ತೆ ಅಮ್ಮೋರೆ, ಆದರೆ ನಾವು ಬಿಟ್ಟು ಹೋಗಲೇಬೇಕು. ಬಿಟ್ಟು ಹೋಗೋದಾ? ಯಾರನ್ನ? ಯಾಕೆ ಬಿಟ್ಟು ಹೋಗ್ಬೇಕು? ನಮ್ಮ ಜೊತೆಲೇ ಇರಬೇಕು ಅಂತ ಬಂದವ್ರನ್ನ ಬಿಟ್ಟು ಹೋಗೋದು ಎಷ್ಟು ನ್ಯಾಯ ಮಾತಂಗಿ? ಅವತ್ತು ನನ್ನ ಮಗ ನೀರಲ್ಲಿ ಕೊಚ್ಕೊಂಡು ಹೋಗ್ಬೇಕಾದ್ರೆ ಮಮ್ಮಿ ನನ್ನನ್ನು ಕಾಪಾಡು, ನನ್ನ ಕೈ ಬಿಡಬೇಡ ಮಮ್ಮಿ, ಸೇವ್ ಮೀ ಅಂತ ಕೂಗ್ಕೋತಾ ಇದ್ದ. ಅವತ್ತು ನೀರಲ್ಲಿ ನನ್ನ ಮಗನ್ನ ನನ್ನ ಕೈ ಬಿಟ್ಬಿಟ್ಟ. ಇವತ್ತು ನಾನು ಅವ್ನ ಕೈ ಬಿಡೋದಿಲ್ಲ, ಮತ್ತೆ ಕೈ ಬಿಡೋದಿಲ್ಲ. ಇಲ್ಲೇ ಇದ್ರೆ ಅವಳಿಗೆ ಡೌಟ್ ಬರ್ಬೋದು. ಎಲ್ಲಿಗೆ ಓಡೋಗ್ತಾ ಇದ್ದಾಳೆ? ಇರೋ ಜಾಗಕ್ಕೆ ಏನಾದರೂ ಇವಳು ಅಸ್ಥಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾಳೆ.